ತಿನ್ಬೇಕು ಅನ್ಸುತ್ತೆ ಅಲ್ವಾ? ಈ ಬಿಸಿ ಬಿಸಿ ಪಾಯಸ ಮಾಡೋದು ತುಂಬಾ ಸುಲಭ. ರುಚಿಯಂತೂ ನಿಜವಾಗ್ಲೂ ಅಮೇಜಿಂಗ್. ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಪಾಯಸ, ಇದು ನನಗೆ ಆ್ಯಕ್ಚುಲಿ ನನ್ನ ಅತ್ತೆ ಹೇಳಿಕೊಟ್ಟಂಥ ಕಡಲೆಬೇಳೆ ಪಾಯಸ. ಇದು ಅಕ್ಕಿ ಕಡಲೆಬೇಳೆ ಪಾಯಸ ಮಾಡಲು ತುಂಬ ಸುಲಭ, ರುಚಿ ಮಾತ್ರ ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಕಡಲೆಬೇಳೆ ಒಂದು 1/4 ಕಪ್ ಅಷ್ಟು ತೊಗೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಅಕ್ಕಿ, ಬೆಲ್ಲ, ಒಂದು ಏನು ಕಡಲೆಬೇಳೆ ತೊಗೊಂಡಿರ್ತೀವಲ್ಲ ಅಷ್ಟೇ ಕ್ವಾಂಟಿಟಿ. ಇನ್ನೊಂದು ಚೂರು ಬೇಕಿದ್ರೆ ಸಿಹಿ ಬೇಕಿದ್ರೆ ಜಾಸ್ತಿ ತೊಗೋಬೋದು. ಒಣ ಕೊಬ್ಬರಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಹಾಕೋದ್ರಿಂದ ಪಾಯಸದಲ್ಲಿ ಇನ್ನೂ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಒಂದು ಚಿಟಿಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ, ಕಾಯಿ ಹೊಡ್ಕೊಂಡಿದ್ದ ನೀರೇ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಾಕೋದಕ್ಕೆ, ಚೆನ್ನಾಗಿರುತ್ತೆ ರುಬ್ಬೋ ಟೈಮಿಗೆ. ಏಲಕ್ಕಿ ಪುಡಿ, ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನಾನು ಯಾವಾಗಲೂ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ತುಪ್ಪ, ಗೋಡಂಬಿ, ದ್ರಾಕ್ಷಿ ಮತ್ತು ನೀರು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲೇದಾಗಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೇನೆ. ನಾನು ಕ್ವಾಂಟಿಟಿ ಇಬ್ಬರಿಗಾಗಷ್ಟು ಮಾಡ್ತಾ ಇರೋದು, ನೀವು ಜಾಸ್ತಿ ಮತ್ತು ಕಮ್ಮಿ ಮಾಡಿಕೊಡಿ. ಈಗ ಕಡಲೆಬೇಳೆನ ಈ ಥರ ಕುಕ್ಕರ್ನಲ್ಲಿ ಹಾಕ್ಕೊಂಡು ಒಂದು 2-3 ಸತಿ ಚೆನ್ನಾಗಿ ಕಡಲೆಬೇಳೆನ ತೊಳ್ಕೊಬೇಕು. ಯಾವ ಊರಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಂತಲೂ ಕಮೆಂಟ್ ಮಾಡಿ. ಹಾಗೆ ಹೈಪ್ ಕೊಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ. ಇಷ್ಟ ಆಯಿತು ನನ್ನ ಚಾನಲ್ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಈ ರೆಸಿಪಿನ ತುಂಬ ಈಸಿ, ಇವಾಗೆಲ್ಲ ಸಾಲಾಗಿ ಹಬ್ಬಗಳು ಬರ್ತಾ ಇದೆ. ಸೊ ಈ ಥರ ಅಕ್ಕಿ ಕಡಲೆಬೇಳೆ ಪಾಯಸ ಥರದ್ದು ಎಲ್ಲನೂ ದೇವರಿಗೆ ನೈವೇದ್ಯಕ್ಕೆ ಇಡಬಹುದು. ನೋಡಿ, ಈಗ ನಾನು ಕಡಲೆಬೇಳೆ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಈಗ ಅಕ್ಕಿನೂ ತೊಳೆದೆ. ಈಗ ಇದಕ್ಕೂ ಮಿಕ್ಸ್ ಮಾಡಿಬಿಡ್ತೀನಿ. ಟೈಮ್ ಇತ್ತಂದರೆ ನೆನೆಸಿಡ್ಬೋದು, ಇಲ್ಲ ಅಂತಂದರೆ ಇದು ಡೈರೆಕ್ಟಾಗಿ ಈ ಥರ ಒಂದು 6 ವಿಸಿಲ್ ಹೊಡಿಸ್ಬೇಕಾಗತ್ತೆ. ನೀವು ಅದೇ ನೀರನ್ನ ಅದರದ್ದೇ ಕಟ್ಟು ತೆಕ್ಕೊಂಡು ಸಾರು ಕೂಡ ಮಾಡ್ಕೋಬೋದು. ನಾನು ಕರೆಕ್ಟಾಗಿ ಈಗ ಅದರದ್ದು ಕಟ್ಟೆಯನ್ನು ತೆಗಿತಿಲ್ಲ, ಕರೆಕ್ಟಾಗಿ ಅದು ಅಷ್ಟು ನಾನು ನೀರು ಹಾಕಿದ್ದೀನಿ. ಈಗ ಇದು ವಿಸಿಲ್ ಬರಲಿ. ವಿಸಿಲ್ ಹಿಡಿಯೋದ್ರಾಗೆ ಏನು ನಾವು ಕೊಬ್ಬರಿ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ನಾನು, ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಇನ್ನೂ ಗಸಗಸೆ ಇದೆಲ್ಲ ಇತ್ತಂದ್ರೆ ಕೂಡ ಹಾಕೋಬೋದು. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಈ ಥರ ಸಣ್ಣಗೆ ರುಬ್ಕೋಬೇಕು ನೋಡಿ. ಇದಾಗಿದೆ. ಈಗ ಪಾಯಸ ಮಾಡೋಣ. ವಿಸಿಲ್ ಸಹ ಚೆನ್ನಾಗಿದೆ, ಆಗಿದೆ. ಬೇಳೆ ಗೊತ್ತಿದ್ರೆ ಇಷ್ಟ ಹಾಕಿದರೆ ಸಾಕು. ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಸಿಹಿ ಹೆಚ್ಚು ಕಮ್ಮಿ ನೀವು ನೋಡಿಬಿಟ್ಟು ಹಾಕೊಳ್ಳಿ. ಕುದಿಸ್ಬೇಕಾಗುತ್ತೆ. ಬೆಲ್ಲ ಎಲ್ಲ ಚೆನ್ನಾಗಿದೆ, ಅದನ್ನೇನು ಕರಗಿಸಿ ಹಾಕಬೇಕು ಅನ್ನೋದೇನಿಲ್ಲ. ಇಲ್ಲ ನೀವು ಸ್ವಲ್ಪ ಅದರಲ್ಲೆಲ್ಲ ಕಸರಿದೆ ಅಂತ ಅನಿಸಿದರೆ ನೀವು ಕರಗಿಸಿ ಹಾಕಿ ಬೆಲ್ಲನ ಶೋಧಿಸಿ ಒಂದು ಸ್ಟೇನಲ್ಲಿ. ಇಲ್ಲಿ ನಮ್ಮ ಮನೆಯಲ್ಲಿರೋವಂಥ ಬೆಲ್ಲ ಚೆನ್ನಾಗೇ ಇದೆ ಇದು. ಸೊ ಅದಕ್ಕೋಸ್ಕರ ನಾನು ಅದನ್ನು ನೀರು ಹಾಕಿ ಕರಗಿಸಿಲ್ಲ, ಡೈರೆಕ್ಟಾಗಿಯೇ ಬೇಳೆನಲ್ಲಿ ಹಾಕಿ ಕುದಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕರಗಬೇಕು. ಆಲ್ಮೋಸ್ಟ್ ಕರಗಿದೆ ಬೆಲ್ಲ ಎಲ್ಲ ನೋಡಿ, ಒಂಚೂರಿದೆ ಅಷ್ಟೇ. ಇವಾಗ ಕುದಿಯೋ ಟೈಮಲ್ಲಿ ನಾವೇನು ಕಾಯಿ ಹಾಲು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಇದರಲ್ಲಿ ಹಾಲು ಏನು ಸೇರಿಸೋಲ್ಲ, ಹಂಗಾಗಿ ಇದು ಹೊಡೆಯಲ್ಲ.
ಹಾಲು ಹಾಕೋದ್ರಿಂದ ಪಾಯಸ ಬಿಸಿ ಇದ್ದಾಗ ನೆನೆಸ್ಬಿಡುತ್ತೆ ಬೇಗ ಮಾಡೋದು. ಈಗ ಇದಕ್ಕೆ ನೀರು ಇವಾಗೆ ನೋಡಿ ಹಾಕೋಬೇಕು, ಆಮೇಲೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಚಿಟಿಗೆ ಉಪ್ಪು ಏನು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಚೆನ್ನಾಗಿ ಕಲಿಸ್ಬಿಡ್ತೀನಿ. ಒಂದು ಚಿಟಿಕೆ ಅಷ್ಟೇ ಹಾಕಬೇಕು, ತುಂಬ ರುಚಿಯಾಗುತ್ತೆ ಅದಕ್ಕೆ. ಈಗ ನೋಡಿ ಕುದಿ ಬರ್ತಾ ಇದೆ ಚೆನ್ನಾಗಿ. ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು ತುಪ್ಪ. ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾವೇನು ಗೋಡಂಬಿ ದ್ರಾಕ್ಷಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಫಸ್ಟು ಗೋಡಂಬಿ ಹಾಕ್ಕೊಂಡು ಕೆಂಪಗಾಗೋ ತನಕ ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೋಬೇಕು. ಇವಾಗ ದ್ರಾಕ್ಷಿ ಹಾಕೊಳ್ಳೋಣ. ದ್ರಾಕ್ಷಿ ಬೇಗ ಆಗೋಗ್ಬಿಡುತ್ತೆ, ಅದಕ್ಕೋಸ್ಕರ ಫಸ್ಟ್ ಗೋಡಂಬಿ ಹುರಿದಿಟ್ಕೊಂಡು ತೆಕ್ಕೋಬೇಕು, ಆಮೇಲೆ ದ್ರಾಕ್ಷಿ ಹಾಕೋಬೇಕು. ಈಗ ನಾನು ಏನು ಸಣ್ಣಗೆ ಒಣ ಕೊಬ್ಬರಿ ಇಟ್ಕೊಂಡಿದ್ನಲ್ಲ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ. ಇನ್ನು ಕಡಲೆಬೇಳೆ ಪಾಯಸ, ಅಕ್ಕಿ ಕಡಲೆಬೇಳೆ ಪಾಯಸ ಈಗೆಲ್ಲ ಆಗಿದೆ. ಇದನ್ನಿಷ್ಟನ್ನು ಪಾಯಸಕ್ಕೆ ಸೇರಿಸ್ಕೊಂಡು ಕಲಿಸ್ಕೊಂಬಿಡೋಣ. ಈಗ ದ್ರಾಕ್ಷಿ, ಗೋಡಂಬಿ, ಒಣ ಕೊಬ್ಬರಿ, ನೀವು ಬೇಕಿದ್ರೆ ಗಸಗಸೆ ಕೂಡ ಹಾಕ್ಬೋದು, ತುಂಬ ರುಚಿಯಾಗುತ್ತೆ. ಒಂದು ಬಟ್ಲ ಕಡಲೆಬೇಳೆಗೆ 2 ಬಟ್ಲಷ್ಟು ನೀವು ಬೇಕಿದ್ರೆ ಬೆಲ್ಲ ಹಾಕೋಬೋದು, ಅಥವಾ 1.5 ಬಟ್ಲದಷ್ಟು ಬೆಲ್ಲ. ಸರ್ವಿಂಗ್ ಬೌಲಿಗೆ ತಗೊಂಡ್ಬಿಡ್ತೀನಿ. ಈಗ ಇದಾಗಿದೆ, ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಹಾಗೆ ಯಾವ ಊರಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ ಅಂತಲೂ ಕಮೆಂಟ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು, ನಮಸ್ಕಾರ.